ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಇನ್ನೂ ಒಂದು ವ್ಲಾಗ್ಗೆ. ಸೊ ಇವತ್ತಿನ ವ್ಲಾಗಲ್ಲಿ ನಿಮ್ಗೆಲ್ಲರಿಗೂ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋ ಬರ್ತಿದೆ. ಏನಂತ ಹೇಳ್ತೀನಿ ಬನ್ನಿ. ಯಾವುದಾದ್ರೂ ಸಮಸ್ಯೆ ಏನಿದ್ರೆ ಅದನ್ನ ಈಸಿಯಾಗಿ ಇನ್ನೊಬ್ರ ಹತ್ರ ಶೇರ್ ಮಾಡ್ತೀವಿ. ಆದರೆ ಸೆನ್ಸಿಟಿವ್ ಸಮಸ್ಯೆನ ಶೇರ್ ಮಾಡೋದಕ್ಕೆ ತುಂಬಾನೇ ಯೋಚನೆ ಮಾಡ್ತೀವಿ. ಅದರಲ್ಲೂ ಕ್ಯಾನ್ಸರ್ನಂಥ ಸಮಸ್ಯೆ ಇದ್ರೆ ಅಂತೂ ಇನ್ನೊಬ್ರ ಹತ್ರ ಹೇಗಪ್ಪ ಹೇಳೋದು ಅಂತ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತೀವಿ ಅಲ್ವಾ. ಸೊ ಇಂಥ ಸಮಸ್ಯೆನ ಯಾರ ಹತ್ರ ಅಂದ್ರೂ ಹೇಳಿದ್ರೆ ತಾನೇ ನಮಗೆ ಗೊತ್ತಾಗೋದು ಅದಕ್ಕೆ ಏನು ಸೊಲ್ಯೂಷನ್ನು, ಸೂಕ್ತವಾದ ಸೊಲ್ಯೂಷನ್ ಹೇಗೆ ಸಿಗೋದು ಅಂತ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ. ಆದರೆ ಇಂಥ ಸಮಸ್ಯೆನ ನಾವು ಹೇಳ್ಕೊಂಡ್ರೆ ತಾನೇ ನಮಗೆ ಸೂಕ್ತವಾದ ಸೊಲ್ಯೂಷನ್ ಸಿಗೋದು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಗೊತ್ತಾಗೋದು. ಈ ಥರ ಸಮಸ್ಯೆಗೆ ನಾನಿವತ್ತು ಸೊಲ್ಯೂಷನ್ ತಂದಿದ್ದೀನಿ. ಅದೇ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಜನರಲ್ ಆಗಿ ಕ್ಯಾನ್ಸರ್ ಅಂತ ರೋಗ ಬಂದರೆ ಇದಕ್ಕೆ ಟ್ರೀಟ್ಮೆಂಟ್ಗೆ ಎಷ್ಟು ಲಕ್ಷ ಖರ್ಚಾಗುತ್ತೆ, ಎಷ್ಟು ಕಾಸ್ಟ್ಲಿ ಆಗಿರುತ್ತೆ, ಮತ್ತು ಟ್ರೀಟ್ಮೆಂಟ್ ಎಷ್ಟು ಕಾಂಪ್ಲಿಕೇಟೆಡ್ ಆಗಿರುತ್ತೆ, ಪೇನ್ಫುಲ್ ಆಗಿರುತ್ತೆ ಅಂತ ತುಂಬ ಯೋಚನೆ ಮಾಡ್ತೀವಿ. ಆಮೇಲೆ ಇದು ನಮಗೆ ಕಂಪ್ಲೀಟಾಗಿ ಕ್ಯೂರ್ ಆದ್ರೂ ಕೂಡ ಮತ್ತೆ ಮತ್ತೆ ಬರುತ್ತೆ ಅನ್ನೋದು ಜನರ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ ಅಲ್ವಾ. ಆದರೆ ರಾಸಾಯನ ಆಯುರ್ವೇದದೊಂದಿಗೆ ಪುನರ್ಜನ್ ಆಯುರ್ವೇದಿಕ್ ಅವರು ನಮಗೆ ಫೈನೆಸ್ಟ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ. ಮತ್ತೆ ನೀವೇನಾದರೂ ಅರ್ಲಿಯರ್ ಆಗಿ ಯಾವುದಾದ್ರೂ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಕ್ಯಾನ್ಸರ್ಗೆ ಅಂದರೆ ಅದರಿಂದ ನಿಮಗೆ ಬಂದಿರೋ ಸೈಡ್ ಎಫೆಕ್ಟ್ಸ್ ಕೂಡ ಕಮ್ಮಿ ಆಗುತ್ತೆ. ಒನ್ಸ್ ಫಾರ್ ಆಲ್ ನಿಮ್ಗೆ ಇಲ್ಲಿ ಸಿಗೋ ಟ್ರೀಟ್ಮೆಂಟ್ ಕಾಸ್ಟ್ ಫ್ರೆಂಡ್ಲಿ ಆಗಿರುತ್ತೆ ಅಂಡ್ ಆಲ್ಸೋ ಲೆಸ್ ಪೇನ್ಫುಲ್ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಬನ್ನಿ. ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ವೀಕ್ಷಕರಿಗೆ ಆಸ್ಪತ್ರೆ ಬಗ್ಗೆ ತಿಳಿಸ್ಕೊಡೋಣ ಅಂತ. ಇಲ್ಲಿ ಕ್ಯಾನ್ಸರ್ಗೋಸ್ಕರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಸೊ ಇಲ್ಲಿ ಪ್ರಾಸೆಸ್ ಎಲ್ಲ ಹೆಂಗೆ ನಡೆಯುತ್ತೆ ಮೇಡಮ್? ಲೈಕ್ ಪ್ರೋಸೆಸ್ ಅಂತಂದರೆ ಫಸ್ಟ್ ಆಫ್ ಆಲ್ ಇದು ಬಂದು ಔಟ್ ಪೇಷಂಟ್ ಒ ಪಿ ಡಿ ಮ್ಯಾಮ್. ಲೈಕ್ ಒ ಪಿ ಡಿ ಬೇಸ್ ಮಾತ್ರ ಇರೋದು ನಮ್ಮಲ್ಲಿ. ಇನ್ ಪೇಷಂಟ್ ಅಂತ ಯಾವುದೂ ಇಲ್ಲ ನಾವು. ಇದು ಬಂದು ಹೈದರಾಬಾದಲ್ಲಿ ನಮ್ಮದು ಮೇನ್ ಬ್ರಾಂಚ್ ಇದೆ. ಹೈದರಾಬಾದಿಂದ ನಮಗೆ ಅಪಾಯಿಂಟ್ಮೆಂಟ್ಸ್ ಕೊಡ್ತಾರೆ. ಸೊ ನಾವಿಲ್ಲಿ ಪೇಷಂಟ್ಸ್ ಔಟ್ ಪೇಷಂಟ್ ಬರ್ತಾರೆ, ನಾವು ಕನ್ಸಲ್ಟೇಷನ್ ಆ್ಯಂಡ್ ರಿಜಿಸ್ಟ್ರೇಷನ್ ಮಾಡಿ ಡಾಕ್ಟರ್ಗೆ ಅಸೈನ್ ಮಾಡ್ತೀವಿ ನಾವು. ಓಕೆ. ಮತ್ತೆ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾದರೆ ತುಂಬಾ ಭಯ ಪಟ್ಬಿಡ್ತಾರೆ ಪೇಷಂಟ್ಸು ಅಲ್ವಾ. ದ ವರ್ಲ್ಡ್ಸ್ ಡೆಡ್ಲಿಯೆಸ್ಟ್ ಡಿಸೀಸ್ ರೋಗ ಅಂತ ಹೇಳಿದ್ರೆ ಕ್ಯಾನ್ಸರು. ಅಂಥ ಪೇಷಂಟ್ನ ನೀವು ಸರ್ವ್ ಮಾಡ್ತಿದ್ದೀರಾ ಅಲ್ವಾ. ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಇದರಿಂದ? ಲೈಕ್ ತುಂಬ ಖುಷಿ ಆಗುತ್ತೆ ಮ್ಯಾಮ್. ಕ್ಯಾನ್ಸರ್ ಅಂದರೆ ಒಂದು ದೊಡ್ಡ ಮಾರಕ ರೋಗ ಅಂತ ಇತ್ತು. ಫಸ್ಟು ಕ್ಯಾನ್ಸರ್ ಅನ್ನೋದು ಎಲ್ಲೋ ಕೇಳ್ತಾ ಇದ್ವಿ. ಈಗಿನ ದಿನದಲ್ಲಿ ಮನೆಯಲ್ಲಿ 1 ಅಥವಾ 2 ಪೇಷಂಟ್ ಇದ್ದೇ ಇರ್ತಾರೆ. ಪ್ರತಿಯೊಂದು ಮನೆಯಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ಇದ್ದೇ ಇರ್ತಾರೆ. ಸೊ ನಾವು ಈ ಕ್ಯಾನ್ಸರ್ ರೋಗದ ವಿರುದ್ಧ ಹೋರಾಡೋ ಒಂದು ಹಾಸ್ಪಿಟಲಲ್ಲಿ ಇದ್ವಿ ಅಂದರೆ ನಮ್ಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಒಂದು ದೊಡ್ಡ ಖುಷಿ ಇದೆ. ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. 100% ಕ್ಯೂರ್ ಆಗಿರೋರು ಇದ್ದಾರೆ. 4th ಸ್ಟೇಜಲ್ಲಿದ್ದು ಕ್ಯೂರ್ ಆಗಿ ಇವತ್ತಿಗೂ ಅವ್ರ ಖುಷಿಯಿಂದ ಬಂದು ಮಾತಾಡ್ಸಿದಾಗ ನಮ್ಗೆ ಏನೋ ಒಂಥರ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್. ಪುನರ್ಜನ್ ಆಯುರ್ವೇದ ಅವರು 15 ವರ್ಷಗಳಿಂದ ಸುಮಾರು 50,000 ಪೇಷಂಟ್ಗಳಿಗೆ ಕ್ಯಾನ್ಸರಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಪುನರ್ಜನ್ ಆಯುರ್ವೇದನ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ. ನಾನು ಅವ್ರ ಎಲ್ಲ ವೀಡಿಯೋಸು ಚೆಕ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಎಷ್ಟು ಇಂಟ್ರೆಸ್ಟ್ ಬಂತಂದರೆ ಸುಮಾರು ವೀಡಿಯೋಸ್ ಆಲ್ರೆಡಿ ನೋಡಿಬಿಟ್ಟಿದ್ದೀನಿ. ಆ ವೀಡಿಯೋಸಲ್ಲಿ ಕ್ಯಾನ್ಸರಿಂದ ರಿಕವರ್ ಆಗಿರೋ ಪೇಷಂಟ್ಸ್ ಅವ್ರ ಟೆಸ್ಟಿಮನಿ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಆಶ್ಚರ್ಯಪಡೋ ವಿಚಾರ ಏನು ಗೊತ್ತಾ, ಫಾಸ್ಟಾಗಿ ಎಲ್ಲರೂ ರಿಕವರ್ ಆಗಿದ್ದಾರೆ ಇದರಿಂದ ಅಂತ ಪೇಷಂಟೇ ಖುದ್ದು ವೀಡಿಯೋ ಮಾಡಿ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದಾರೆ. ಮತ್ತೆ ಹೇಳ್ತಿದ್ದೀನಿ, ಅವ್ರ ಯೂಟ್ಯೂಬ್ ಚಾನಲ್ ಹೆಸರು ಪುನರ್ಜನ್ ಆಯುರ್ವೇದ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ಆ ಚಾನಲ್ ಚೆಕ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ಚಾನಲ್ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ ವಿಡಿಯೋಸ್ನ. ಫೈನಲ್ ಸ್ಟೇಜ್ ಕ್ಯಾನ್ಸರ್ ಇರೋ ಪೇಷಂಟ್ ಕೂಡ ರಿಕವರ್ ಆಗಿದ್ದಾರೆ. ಈ ಹಾಸ್ಪಿಟಲ್ಗೆ ಫಸ್ಟ್ ಟೈಮ್ ಬಂದಾಗ ನಡೆಯೋಕ್ಕಾಗದಿರೋ ಪೇಷಂಟ್ಸ್ ಕೂಡ ಇವಾಗ ನಡೆದು ಓಡಾಡ್ಕೊಂಡು ಅವ್ರ ಕೆಲಸ ಮಾಡ್ತಿದ್ದಾರೆ. ಇದೇ ರೀತಿ ನಿಮ್ಮ ಸುತ್ತಮುತ್ತ ಯಾರಾದರೂ ಕ್ಯಾನ್ಸರ್ ಅಂತ ರೋಗದಿಂದ ಬಳಲ್ತಾ ಇದ್ದಾರೆ, ನಿಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ಅವ್ರಿಗೆ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಬನ್ನಿ ಇಲ್ಲಿರೋ ಡಾಕ್ಟರ್ ಹತ್ರ ಮಾತಾಡೋಣ. ಇಫ್ ಪಾಸಿಬಲ್ ಪೇಷಂಟ್ಸ್ ಇದ್ರೆ ಪೇಷಂಟ್ಸ್ ಹತ್ರನೂ ಮಾತಾಡಿಸ್ತೀನಿ.
ನಮಸ್ತೆ ಮೇಡಮ್. ನಮಸ್ತೆ. ಸೊ ನಮಗೆ ಕ್ಯಾನ್ಸರ್ಗಾಗಿ ಹಲವಾರು ಟ್ರೀಟ್ಮೆಂಟ್ ಇದೆ ಅನ್ನೋದು ಗೊತ್ತು. ಲೈಕ್ ಕೀಮೋ ಇದೆ, ರೇಡಿಯೇಷನ್ ಇದೆ, ಅದ್ರ ಬಗ್ಗೆ ಸುಮಾರಷ್ಟು ಜನಕ್ಕೆ ಮಾಹಿತಿ ಇದೆ. ಬಟ್ ರಾಸಾಯನ ಆಯುರ್ವೇದ ಅನ್ನೋದು ಹೇಗೆ, ಅದು ಏನು ಅಂತ ಇನ್ ಡೀಟೇಲ್ ಆಗಿ ಹೇಳ್ತೀರಾ? ಓಕೆ, ಆಯುರ್ವೇದದಲ್ಲಿ ಡಿಫ್ರೆಂಟ್ ಬ್ರಾಂಚಸ್ ಇದೆ. ಒಂದು 8 ರೀತಿ ಬ್ರಾಂಚಸ್ ಇದೆ. ಅದರಲ್ಲಿ ರಸಾಯನ ಆಯುರ್ವೇದ ಅನ್ನೋದು ಒಂದು ಬ್ರಾಂಚ್. ಸೊ ಬೇಸಿಕಲಿ ರಸಾಯನ ಆಯುರ್ವೇದ ಏನು ಅಂದರೆ ಅದು ತುಂಬ ಫಾಸ್ಟ್ ಆ್ಯಕ್ಟಿಂಗ್ ಇರುತ್ತೆ ಆ್ಯಂಡ್ ಬಾಡಿಯಲ್ಲಿ ವೆರಿ ಡೀಪರ್ ಬೇಸಿಗೆ ಹೋಗಿ ದೋಷ ಲೆವೆಲಲ್ಲಿ, ಧಾತು ಲೆವೆಲಲ್ಲಿ ಆ್ಯಕ್ಟ್ ಮಾಡುತ್ತೆ, ರೀಜನರೇಟ್ ಮಾಡುತ್ತೆ. ಸೊ ಅದನ್ನು ನಾವು ರಸಾಯನ ಆಯುರ್ವೇದ ಅಂತ ಕರಿತೀವಿ. ಸೊ ಬೇಸಿಕಲಿ ಇಟ್ ಈಸ್ ಅ ಬ್ರಾಂಚ್ ಆಫ್ ಆಯುರ್ವೇದ ವಿಚ್ ಈಸ್ ಫಾಸ್ಟ್ ಆ್ಯಕ್ಟಿಂಗ್. ಸೊ ಇವಾಗ ರಸಾಯನ ಆಯುರ್ವೇದ ಅಂದರೆ ಏನಂತ ಗೊತ್ತಾಯಿತು. ಬಟ್ ಹೌ ಇಟ್ ಈಸ್ ರಿಲೇಟೆಡ್ ಟು ಕ್ಯಾನ್ಸರ್ಗಾಗಿ ಇದು ಹೇಗೆ ಹೆಲ್ಪ್ ಮಾಡುತ್ತೆ ಕ್ಯಾನ್ಸರ್ ಟ್ರೀಟ್ ಮಾಡೋದಕ್ಕೆ? ಓಕೆ, ಬೇಸಿಕಲಿ ಕ್ಯಾನ್ಸರ್ ಅಂದ್ರೇನು, ಇಟ್ ಈಸ್ ಅ ವೆರಿ ಫಾಸ್ಟ್ ಸ್ಪ್ರೆಡ್ಡಿಂಗ್ ಡಿಸೀಸ್. ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಏನಂದರೆ ಸ್ಪ್ರೆಡ್ ಆಗೋದು ಅಬ್ನಾರ್ಮಲ್ ಸೆಲ್ಸ್ ಆ್ಯಂಡ್ ನಾಟ್ ದ ನಾರ್ಮಲ್ ಸೆಲ್ಸ್. ಸೊ ಕ್ಯಾನ್ಸರ್ಗೆ ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ ರಸಾಯನ ಆಯುರ್ವೇದದಲ್ಲಿ ಕೊಡುವಂಥ ಮೆಡಿಸಿನ್ಗಳು ಅದು ಅಬ್ನಾರ್ಮಲ್ ಸೆಲ್ಸ್ನ ಐಡೆಂಟಿಫೈ ಮಾಡುತ್ತೆ ಮತ್ತು ನಾರ್ಮಲ್ ಸೆಲ್ಸ್ನ ಡಿಫ್ರೆಂಟಾಗಿ ಐಡೆಂಟಿಫೈ ಮಾಡುತ್ತೆ. ಅಬ್ನಾರ್ಮಲ್ ಸೆಲ್ಸ್ನ ಕಿಲ್ ಮಾಡುತ್ತೆ ಆ್ಯಂಡ್ ದೇ ವಿಲ್ ಎನರ್ಜೈಸ್ ದ ನಾರ್ಮಲ್ ಸೆಲ್ಸ್. ಸೊ ಹೀಗೆ ಒಂದು ಕ್ಯಾನ್ಸರ್ ಸೆಲ್ಸ್ನ ಕೊಲ್ಲೋದ್ರ ಮೂಲಕ ಹೆಲ್ಪ್ ಮಾಡುತ್ತೆ. ಹಾಗೆ ನಾರ್ಮಲ್ ಆಗಿರೋ ಸೆಲ್ಸ್ಗೆ ಎನರ್ಜೈಸ್ ಮಾಡೋ ಮೂಲಕ ಇಮ್ಯುನಿಟಿ ಬಿಲ್ಡಪ್ ಮಾಡುತ್ತೆ. ಸೊ 2 ಆ್ಯಕ್ಷನ್ಗಳಿಂದ ನಮಗೆ ಕ್ಯಾನ್ಸರ್ ಜೊತೆ ಹೋರಾಡೋಕ್ಕೆ ಡಬಲ್ ಆ್ಯಕ್ಷನ್ ಸಿಗುತ್ತೆ. ಸೊ ದಿಸ್ ಈಸ್ ಹೌ ರಸಾಯನ ಆಯುರ್ವೇದ ಹೆಲ್ಪ್ಸ್ ಅಸ್. ಓಕೆ, ಆ್ಯಂಡ್ ಆಲ್ಸೋ ಇವಾಗ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಇರುತ್ತೆ. ಸೊ ಅವರಿಗೆ ಕೂಡ ಇದು ಯೂಸ್ ಆಗುತ್ತಾ? ರಾಸಾಯನ ಆಯುರ್ವೇದ ಯೂಸ್ ಮಾಡೋದ್ರಿಂದ ಅವರಿಗೂ ಕೂಡ ಕಮ್ಮಿ ಆಗುತ್ತಾ? ಹೇಗೆ ಅವರಿಗೆ ಎಫೆಕ್ಟ್ ಆಗುತ್ತೆ? ಬಿಕಾಸ್ ಫೈನಲ್ ಸ್ಟೇಜ್ಗೆ ಹೋದ್ಮೇಲೆ ಕೆಲವು ಜನ ದೇ ವಿಲ್ ಲೂಸ್ ಹೋಪ್. ಏನಪ್ಪ ಫೈನಲ್ ಸ್ಟೇಜಲ್ಲಿ ಬಂದಿದ್ದೀವಿ, ಇವಾಗ ಆಯುರ್ವೇದ ವರ್ಕ್ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ನಾನು ಆಗಲೇ ಹೇಳ್ದಂಗೆ ಲಾಸ್ಟ್ ಸ್ಟೇಜ್ ಅಂತ ಅರ್ಥ ಮಾಡ್ಕೊಳ್ಳೋದಾದರೆ ಇದು ತುಂಬ ಬೇರೆ ಆರ್ಗನ್ಗೆ ಬಾಡಿಯಲ್ಲಿ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ. ಸೊ ಅಂಥ ಸ್ಥಿತಿಯಲ್ಲಿ ನಾವು ಲಾಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ. ಈಗ ಕೆಲವು ಆರ್ಗನ್ಗಳನ್ನ ಸರಿಯಾಗಿ ಫಂಕ್ಷನ್ ಮಾಡದೇ ಇರೋ ಸ್ಥಿತಿಗೆ ತಲುಪಿರುತ್ತೆ. ಅಂಥ ಕೇಸ್ನ ನಾವು ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಲಾಸ್ಟ್ ಸ್ಟೇಜಲ್ಲಿ ಕೂಡ ರಸಾಯನ ಆಯುರ್ವೇದ ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಹೇಳಿದರೆ, ಒಂದು ಇನ್ನೂ ಫರ್ದರ್ ಸ್ಪ್ರೆಡ್ ಆಗಿ ಇನ್ನೂ ಆರ್ಗನ್ ಫೇಲ್ಯೂರ್ ಸ್ಟೇಜಲ್ಲಿ ಹೋಗದೇ ಇರೋ ಥರ ತಡೆಯುತ್ತೆ. ಬಿಕಾಸ್ ಮೇಯ್ನ್ ನಾವು ಕ್ಯಾನ್ಸರಲ್ಲಿ ಸ್ಪ್ರೆಡ್ ಆಗದೆ ಇರೋ ಥರ ನೋಡೋದೇ ಮೇನ್ ಕಾನ್ಸಂಟ್ರೇಷನ್. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಇನ್ನೊಂದು, ಇಮ್ಯುನಿಟಿ ಜಾಸ್ತಿ ಆಗಿರೋದ್ರಿಂದ ಅವರ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಾಗತ್ತೆ. ಅಂದರೆ ತುಂಬ ಸಫರಿಂಗ್ ಇರುತ್ತೆ ಕ್ಯಾನ್ಸರ್ ಪೇಷಂಟ್ಸಲ್ಲಿ, ನಾವೆಲ್ಲರೂ ನೋಡಿರ್ತೀವಿ. ಸೊ ಆ ಸಫರಿಂಗ್ಸ್ ಕಡಿಮೆ ಆಗೋ ಮೂಲಕ ಅವ್ರ ಕ್ವಾಲಿಟಿ ಆಫ್ ಲೈಫ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಕ್ವಾಲಿಟಿ ಆಫ್ ಲೈಫ್ ಎನ್ಹ್ಯಾನ್ಸ್ ಆಗಿರೋದ್ರಿಂದ ಸರ್ವೈವಲ್ ರೇಟ್ಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ಇದೆಲ್ಲದ್ರ ಮೂಲಕ ನಾವು ಲಾಸ್ಟ್ ಸ್ಟೇಜಲ್ಲಿ ಇರೋರಿಗೆ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ಬೋದು. ಸೊ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ನಮ್ಮೆಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟ್ರ್ ಏನು ಹೇಳಿದ್ರು ಅಂತ. ನೀವು ಕ್ಯಾನ್ಸರ್ ಬಂದಿದ ತಕ್ಷಣ ಬೇರೆ ಥರ ಟ್ರೀಟ್ಮೆಂಟ್ಸ್ ತಗೊತೀರಾ, ಆಮೇಲೆ ಲಾಸ್ಟಲ್ಲಿ ಎಲ್ಲ ಹೋಪ್ ಕಳ್ಕೊಂಡ್ಮೇಲೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆ ಬರ್ತೀರಾ. ಬಟ್ ಇನ್ಸ್ಟೆಡ್ ನೀವು ಫಸ್ಟೇ ಆಯುರ್ವೇದನ ಚೂಸ್ ಮಾಡಿದ್ರೆ ನಿಮ್ಗೆ ಇದರಿಂದ ಸುಮಾರು ಬೆನಿಫಿಟ್ಸ್ ಬರುತ್ತೆ. ಆ್ಯಂಡ್ ಆಲ್ಸೋ ನೀವು ಬೇರೆ ಥರ ಟ್ರೀಟ್ಮೆಂಟ್ ತೊಗೊತಿದ್ರೆ ಅದ್ರ ಜೊತೆಗೆ ಕೂಡ ನೀವು ಆಯುರ್ವೇದಿಕ್ ಟ್ರೀಟ್ಮೆಂಟ್ನ ಆಫ್ ಮಾಡ್ಬೋದು. ನಿಮಗೆ ಕೀಮೋ ತೊಗೊಂಡು ಅದರಿಂದ ಪೇಯ್ನ್ ಎಲ್ಲ ಬಂದಿದ್ರೆ ನೀವು ಈ ಟ್ರೀಟ್ಮೆಂಟಿಂದ ತೊಗೊಳ್ಳೋ ಮೆಡಿಸಿನ್ಸಿಂದ ನಿಮಗೆ ಪೇಯ್ನ್ ಕೂಡ ಕಮ್ಮಿ ಆಗುತ್ತೆ, ತುಂಬ ಬೆನಿಫಿಷಿಯಲ್ ಆಗುತ್ತೆ. ವೀಕ್ಷಕರೇ, ಇವಾಗ ಇಲ್ಲಿ ಪೇಷಂಟ್ಸ್ ಇದ್ದಾರೆ, ಬನ್ನಿ ಅವ್ರ ಹತ್ರ ನಾವು ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಪೇಷಂಟ್ ನೇಮು? ಗೌತಮ್ ಅಂತೇಳಿ. ಓಕೆ, ಎಲ್ಲಿಂದ ಬಂದಿದ್ದೀರಾ ಸರ್ ನೀವು? ತಮಿಳ್ನಾಡುವಿಂದ ಎಲ್ಲ ಬಂದಿದ್ದೀರಾ? ಓಕೆ, ಹೆಂಗೆ ಗೊತ್ತಾಯಿತು ಸರ್ ಫಸ್ಟ್ ಟೈಮ್ ನಿಮಗೆ ಈ ಥರ ಕ್ಯಾನ್ಸರ್ ಬಂದಿದೆ? ಏನು ಸಿಂಪ್ಟಮ್ಸ್ ಗೊತ್ತಾಯಿತು ಫಸ್ಟ್ ಟೈಮ್ ನಿಮಗೆ? ನಮ್ಮ ಕ್ಯಾನ್ಸರ್ ಅಂತ ಗೊತ್ತಾಗಿಲ್ಲ, ಪಿಂಪಲ್ಸ್ ಇತ್ತು ಕತ್ತ ಮೇಲೆ. ಸೊ ಇದು ಡೌಟ್ ಮೇಲೆ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲ ಅವರು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಇದು ಕನ್ಫರ್ಮ್ ಮಾಡಿದ್ರು. ಆಫ್ಟರ್ ಕಿಡ್ವಾಯಿಗೆ ಹೋಗೋಂತ ಬರ್ಕೊಟ್ರು. ಸೊ ಅಲ್ಲಿಂದ ನಾನು ಕಿಡ್ವಾಯಿಗೆ ಹೋಗ್ಬಿಟ್ಟು ನಾನು ರೆಸ್ಪಾನ್ಸ್ ಸಿಕ್ಕಿಲ್ಲ. ಸೊ ಆಫ್ಟರ್ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಗೊತ್ತಾದ್ಮೇಲೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಬಂದೆ. ಓಕೆ, ನಿಮಗೆ ಜಸ್ಟ್ ಕತ್ತ ಮೇಲೆ ಪಿಂಪಲ್ಸ್ ಥರ ಆಗಿತ್ತಾ? ಹೌದು. ಓಕೆ, ಪಿಂಪಲ್ಸ್ ಥರ ಆದಾಗ ಅಷ್ಟೇನಾ ಸರ್? ಇನ್ನೇನು ಬೇರೆ ಸಿಂಪ್ಟಮ್ಸ್ಗಳಿರಲಿಲ್ವಾ? ಏನಾದರೂ ಕತ್ತು ನೋವೋದು ಯಾವುದಂದ್ರೆ ಬೇರೆ ಏನು ಸಿಂಪ್ಟಮ್ಸ್ ಇಲ್ಲ. ಅಷ್ಟು ಆ ಡೌಟ್ ಮೇಲೆ ನಾವು ಹೋಗಿತ್ತು. ಆ ಡೌಟ್ ಮೇಲೆ ಹೋಗಿತ್ತು. ಓಕೆ, ನೀವಲ್ಲಿ ಹೋದ್ಮೇಲೆ ಏನು ಟ್ರೀಟ್ಮೆಂಟ್ ಕೊಟ್ಟರು? ಅವರು ಟ್ರೀಟ್ಮೆಂಟ್ ಕೊಡಲ್ಲ, ಸ್ಕ್ಯಾನಿಂಗ್ ಮಾಡಿದ್ರು. ಸ್ಕ್ಯಾನಿಂಗ್, ಜಸ್ಟ್ ಸ್ಕ್ಯಾನಿಂಗ್ ಮಾಡಿ ಆ ಸ್ಕ್ಯಾನಿಂಗ್ ಕನ್ಫರ್ಮ್ ಆದಮೇಲೆ ಟ್ರೀಟ್ಮೆಂಟ್ ಅಂತ ಕಿಡ್ವಾಯಿಗೆ ಹೋಗಿ ಕೇಳಿದ್ರು. ಅದೇ, ಅಲ್ಲಿ ಏನು ಟ್ರೀಟ್ಮೆಂಟ್ ಕೊಟ್ಟರು? ಕೀಮೋ ಏನಾದರೂ ಬೇರೆ ಥರ ಟ್ರೀಟ್ಮೆಂಟ್ಸ್ ಏನಾದರೂ ಕೊಟ್ಟಿದ್ರಾ? ಇಲ್ಲ ಮೇಡಮ್, ಏನು ಕೊಟ್ಟಿಲ್ಲ. ಸ್ಕ್ಯಾನಿಂಗ್ ಸ್ಟೆಪ್ ಹೋಗ್ತಾನೆ ಇದ್ರು. ರಿಪೀಟೆಡ್ ಆಗಿ ನಿಮಗೆ ಸ್ಕ್ಯಾನ್ ಮಾಡ್ತಾನೆ ಇರಿ. ಹೌದು, ಕನ್ಫರ್ಮ್ ಮಾಡ್ಕೊಳ್ಳೋಣ, ಕನ್ಫರ್ಮ್ ಮಾಡಿ. ಸೊ ಓಕೆ, ರಿಪೀಟೆಡ್ ಆಗಿ ಸ್ಕ್ಯಾನ್ ಮಾಡಿಸಿ ಏನಾಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ರು. ಸೊ ಅವಾಗ ಮಾತ್ರೆ ಆಗಲಿ ಏನೋ ಈ ಲಾಸ್ಟ್ ವೀಕಲ್ಲಿ ತಮ್ಮ ಮಾತ್ರೆ ಕೊಟ್ಟಿದ್ದಾರೆ. ಓಕೆ, ಮಾತ್ರೆಗಳು ಕೊಟ್ಟಿದ್ದಾರೆ.
ಸ್ವಲ್ಪ ಪೇನ್ಫುಲ್ ಆಗಿ ಏನಾದರೂ ಇದೆಯಾ ಸರ್? ಹೇಗೆ? ಯಾವುದೂ ಇಲ್ಲ, ಯಾವ ಪೇನ್ ಇಲ್ಲ. ಪೇನ್ ಏನಿಲ್ಲ. ಓಕೆ ಓಕೆ ಸರ್, ನೀವಲ್ಲಿ ರಿಪೋರ್ಟ್ ಮಾಡಿಸಿದ್ರಲ್ವಾ? ಸೊ ಸ್ಕ್ಯಾನಿಂಗ್ ಮಾಡಿಸಿದ್ರಲ್ವಾ? ಅವರು ರಿಪೋರ್ಟಲ್ಲಿ ಏನು ಬಂದಿದೆ ಅಂತ ಹೇಳಿದ್ರು? ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದೆ. ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದ್ರಾ? ಸೊ ಅದಕ್ಕೆ ಏನಾದರೂ ಚಿಕಿತ್ಸೆ ಕೊಡ್ತೀವಿ ನಾವಿಲ್ಲಿ, ಇಲ್ಲ ಏನಾದರೂ ಟ್ಯಾಬ್ಲೆಟು ಆ ಥರ ಏನಾದರೂ ಹೇಳಿದ್ರಾ ಹೇಗೆ? ಕೊಟ್ಟಿದ್ದಾರೆ. ಕೊಟ್ಟಿಲ್ಲ, ಬೆಡ್ ಖಾಲಿ ಆಗಲಿ, ಬೆಡ್ ಖಾಲಿ ಇಲ್ಲ, ಈ ಥರ ನೆಗ್ಲೆಕ್ಟ್ ಮಾಡಿದ್ರು. ತುಂಬ ನೆಗ್ಲೆಕ್ಟ್ ಮಾಡಿದ್ರ? ಓಕೆ. ಮತ್ತು ನಿಮಗೆ ಈ ಆಸ್ಪತ್ರೆ ಬಗ್ಗೆ ಹೆಂಗೆ ಗೊತ್ತಾಯಿತು? ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಯೂಟ್ಯೂಬಲ್ಲಿ ನೋಡಿದ್ರಾ? ಯೂಟ್ಯೂಬಲ್ಲಿ ನಾನೇ ಸರ್ಚ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿದೆ. ಇಲ್ಲಿ ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಫಸ್ಟ್ ಇವತ್ತು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ. ಹೆಂಗೆ ಅನಿಸ್ತು ಸರ್ ಆಸ್ಪತ್ರೆ? ಬೇರೆ ಅನಿಸ್ತದೆ, ನಾನು ಇನ್ನು ಮುಂದೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ, ನೋಡಿ. ಓಕೆ ಸರ್, ಇಷ್ಟೊತ್ತು ನನ್ನ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಪೇಷಂಟ್ಗೆ ಆದಷ್ಟು ಬೇಗ ರಿಕವರ್ ಆಗಲಿ ಅನ್ನೋದು ನಾನು ಕೂಡ ಕೋರ್ಕೊತೀನಿ. ಥ್ಯಾಂಕ್ ಯು. ಈ ಆಸ್ಪತ್ರೆಯ ಫೌಂಡರ್ ಬಂದು ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅವರು. ಸೊ ಅವರು ಬಂದು ಮೆಡಿಸಿನ್ ಕಂಡುಹಿಡಿದಿದ್ದಾರೆ ಕ್ಯಾನ್ಸರ್ಗೋಸ್ಕರ. ಈ ಮೆಡಿಸನಿಂದನೇ ಸುಮಾರು 50,000 ಪೇಷಂಟ್ಗಳು ಕ್ಯೂರ್ ಆಗಿದ್ದಾರೆ. ಇವ್ರಿಗೆ ನಾವು ಎಷ್ಟು ಚಿರಋಣಿ ಇದ್ರೂ ಸಾಕಾಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರಲ್ಲ. ಸೊ ನಿಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ನಿಮಗೆ ಗೊತ್ತಿರೋ ಯಾರಿಗಾದ್ರೂ ಕ್ಯಾನ್ಸರ್ ಅನ್ನೋ ರೋಗ ಬಂದಿದ್ರೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ನ ರೆಫರ್ ಮಾಡಿ. ಆ್ಯಂಡ್ ಆಲ್ಸೋ ಇವರ ಫೋನ್ ನಂಬರ್ ಮತ್ತು ಇವರ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮರಿಬೇಡಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ವಿಡಿಯೋಗಾಗಿ ಫಾಲೋ ಮಾಡಿ TNT ವ್ಲಾಗ್ಸ್.